ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರೀ 2,000 ರೂಪಾಯಿ ಅಲ್ಲ, 4,000 ರೂಪಾಯಿ ಅಲ್ಲ, 6,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಆ ಒಂದು 6,000 ರೂಪಾಯಿ ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ, ಯಾರ್ಯಾರಿಗೆ ಜಮಾ ಆಗ್ತಾ ಇದೆ, ಯಾವ ಜಿಲ್ಲೆದವರಿಗೆ ಜಮಾ ಆಗ್ತಾ ಇದೆ, ಎಂತಹ ಮಹಿಳೆಯರಿಗೆ ಈ ಒಂದು 6,000 ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು. ಸೊ ಕಂಪ್ಲೀಟ್ ಆಗಿ ಈ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗೋದು ವೀಕ್ಷಕರೇ. ಸೊ ಫಸ್ಟ್ ಹಿಡಿದುಕೊಂಡು ಲಾಸ್ಟ್ ವರೆಗೂ ಕೂಡ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರ, ಕಳೆದ 2 ರಿಂದ 3 ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ ಪ್ರತಿಭಟನೆ ಕೂಡ ಮಾಡಿ ಸಾಕಾಗ್ಬಿಟ್ಟಿದೆ. ಸಾಕಷ್ಟು ಫಲಾನುಭವಿಗಳು ಕೂಡ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರವನ್ನ ಬಗ್ಗಿಸೇ ಬಿಟ್ಟರು ಕೊನೆಯದಾಗಿ. ಸೊ ಮಹಿಳೆಯರಿಂದ ಏನ್ ಬೇಕಾದ್ರೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ಸೊ ಇಲ್ಲೇ ಪ್ರೂಫ್ ಆಗತ್ತೆ. ಸೊ ಕಣ್ಣಾರೆ ಕಂಡಿದ್ದು ನೋಡ್ಬೋದು ನೀವು. ಸಾಕಷ್ಟು ಫಲಾನುಭವಿಗಳು ಇಲ್ಲಿ ಸಾಕಷ್ಟು ಈಗಾಗಲೇ ಘೋಷಣೆ ಕೂಗಿದ್ರು, ಪ್ರತಿಭಟನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದ ಕಾರಣಕ್ಕಾಗಿ ಕೊನೆಯದಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವಂತೂ ಬಿಡುಗಡೆ ಮಾಡಿತು. ಹಾಗಾದ್ರೆ ಈಗ 2,000 ರೂಪಾಯಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಬೇಕಲ್ವಾ. ಈಗ ಹೇಳ್ತೀನಿ ಕೇಳಿ. ಇಲ್ಲಿ 100% ಟೋಟಲ್ನಲ್ಲಿ ಈಗ ಒಂದು 60% ದಿಂದ 70% ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಅನ್ಕೋಬಹುದು ನೋಡಿ. ಸೊ ಆದಷ್ಟು ಅರ್ಧಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ. ಇನ್ನುಳಿದಂತಹ ಒಂದು 25% ಅಥವಾ 30% ಫಲಾನುಭವಿಗಳಿಗೂ ಕೂಡ ಒಂದು ವಾರದಲ್ಲಿ ಜಮಾ ಆಗತ್ತೆ. ಸೊ ನೆಕ್ಸ್ಟ್ ನೀವು 12ನೇ ಕಂತಿನ ಹಣದ ಬಗ್ಗೆ ವೇಟ್ ಮಾಡ್ತಾನೆ ಇರ್ತೀರಾ. ಸೊ ನೀವು ಅಷ್ಟೇ ಅಲ್ಲ, ಈಗ ಸದ್ಯದಲ್ಲಿ ಮೊನ್ನೆ ಯಾರಿಗೆ ಬಂದಿರತ್ತೆ, ನಿನ್ನೆ ಯಾರಿಗೆ ಬಂದಿರತ್ತೆ, ಮೊನ್ನೆ ಯಾರಿಗೆ ಬಂದಿರತ್ತೆ, ಎಲ್ಲರೂ ಕೂಡ ತಕ್ಷಣ ಈಗ 2,000 ರೂಪಾಯಿ ಜಮಾ ಆಯ್ತಂದ್ರೆ 12ನೇ ಕಂತಿನ ಹಣದ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತಾರೆ. ಸೊ ಒಂದು 12ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ನಿಮ್ಮ ಖಾತೆಗೆ 6,000 ಹಣವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು. ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ, ನಮಗೆ 6,000 ಯಾವಾಗ ಬರುತ್ತೆ? ಈಗಾಗಲೇ ಸಾಕಷ್ಟು ಲೋನ್ಗಳನ್ನ ಮಾಡಿಸಿದ್ವಿ, EMI ಮುಖಾಂತರ ವಸ್ತುಗಳನ್ನ ಖರೀದಿ ಮಾಡಿದ್ವಿ, ಸಾಕಷ್ಟು ಸಾಲ ಆಗಿದೆ, ವೈಯಕ್ತಿಕ ಸಾಲ ಪಡೆದಿದ್ದೀವಿ, ಈಗ ಸಂಘಗಳನ್ನ ನಾವು ತೆಗೆದುಕೊಂಡಿದ್ದೀವಿ, ನಮಗೆ ಮನೆ ಬಳಕೆಯ ವಸ್ತುಗಳನ್ನ ಖರೀದಿ ಮಾಡಿದ್ದೀವಿ. ಇದನ್ನೆಲ್ಲ ತುಂಬಲಿಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ಸೊ ಈ ಒಂದು ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡೆ ನಾವು ಅವ್ರಿಗೆ ಓಟ್ ಹಾಕಿದೀವಿ ಅಂತ ಸಾಕಷ್ಟು ಮಹಿಳೆಯರ ಅಭಿಪ್ರಾಯ ಬರ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಈ ಒಂದು 6,000 ರೂಪಾಯಿ ನಿಮ್ಮ ಖಾತೆಗೆ ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು. ಸೊ ನೋಡ್ತಾ ಹೋಗಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲನೂ ಕೂಡ. ಹಾಗಾದ್ರೆ ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆ ಕೊಟ್ಟರು, 6,000 ರೂಪಾಯಿ ನಮಗೆ ಯಾವಾಗ ಬರುತ್ತೆ ಅನ್ನುವಂಥದ್ದು ಕ್ವಶನ್ ನಿಮ್ಮ ತಲೆಯಲ್ಲಿ ಉಂಟಾಗಿರುತ್ತೆ ಈಗಾಗಲೇ. ಸೊ ಹುಳ ಬಿಟ್ಟಂಗೆ ಆಗಿರುತ್ತೆ. ಈಗ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 2 ತಿಂಗಳದ ಹಣ ನಿಮ್ಗೆ ಈಗಾಗಲೇ ಬರಬೇಕಾಗಿತ್ತು. ಸೊ ಈ ಒಂದು ತಿಂಗಳದ ಸೇರಿಸಿದ್ರೆ 6,000 ನಿಮ್ಮ ಖಾತೆಗೆ ಜಮಾ ಆಗ್ಲೇಬೇಕಲ್ವಾ. ಈಗ ನೋಡಿ, ಜೂನ್ದು, ಜುಲೈದು, ಆಗಸ್ಟ್ದು ಟೋಟಲ್ ಆಗಿ 6,000 ನಿಮ್ಮ ಖಾತೆಗೆ ಜಮಾ ಆಗಬೇಕು. ನಿಜ ಹೇಳ್ಬೇಕಂದ್ರೆ ನೀವು ಬರೀ 4,000 ರೂಪಾಯಿ ಇಟ್ಕೊಂಡು ಕುಂಡ್ರಲಿಕ್ಕೆ ಹೋಗ್ಬೇಡಿ. 6,000 ನಿಮಗೆ ಬರಬೇಕಾಗಿರುವಂಥದ್ದು. ಸೊ ನೆಕ್ಸ್ಟ್ ಸೆಪ್ಟೆಂಬರ್ಲಿ ಕೂಡ ಈ ಒಂದು 14ನೇ ಕಂತಿನ ಹಣ ನಿಮಗೆ ಜಮಾ ಆಗಬೇಕಾಗಿರುತ್ತೆ. ಸೊ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ 3 ತಿಂಗಳ ಹಣ ನಾವು ಹಾಕೊಡ್ತೀವಿ ಅಂತ. ಇಲ್ಲಿ ಕೇಳಿ, ಅವರನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನಿಮಗೆ ಲೈವ್ ಪ್ರೂಫ್ ಆಗಿ ಅವ್ರು ಹೇಳಿರುವಂತಹ ಮಾಹಿತಿಯನ್ನು ನಿಮಗೆ ಕ್ಲಿಪ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ಮುಂದೆ ಹೋಗ್ತಾ. ಇಲ್ಲಿ ನೋಡಿ, ಅವರು ಒಂದು ಮಾಧ್ಯಮದಲ್ಲಿ ಕೇಳಿದಾಗ ಕ್ವಶನ್, ಅವರು ಮಾಧ್ಯಮದವರು ಕೇಳಿದಾಗ ಏನಪ್ಪ ಹೇಳಿದ್ರು ಅಂದರೆ, ಈಗಾಗಲೇ ನಾವು ಒಂದು ಜೂನ್ ತಿಂಗಳದಾಗಿರಲಿ, ಜುಲೈ ತಿಂಗಳದಾಗಲಿ, ಆಗಸ್ಟ್ ತಿಂಗಳದಾಗಲಿ ಬಿಡುವವರು ಇದ್ದೀವಿ. ಈಗಾಗಲೇ ಬಿಡುಗಡೆನೂ ಕೂಡ ಆಗಿದೆ. ಈಗಾಗಲೇ 2,000 ರೂಪಾಯಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ. ಈಗಾಗಲೇ ಒಂದು ಕೆಲವೊಂದಿಷ್ಟು 50% ಆದರೂ ಜಮಾ ಆಗಿದೆ. ಈಗಾಗಲೇ ನೀವು ನೋಡ್ಕೋಬಹುದು, ರೈತರದು ಏನಾದರೂ ಒಂದು ಹಣ ಜಮಾ ಮಾಡಬೇಕಾಗಿದ್ರೆ, ಮತ್ತೇನೋ ಅವ್ರದ್ದು ಸಬ್ಸಿಡಿ ಮುಖಾಂತರ ಹಣ ಕೊಡಬೇಕಾಗಿದ್ರೆ ತಿಂಗಳಾನ್ಗಟ್ಲೆ ಓಡಾಡ್ತಾರೆ, ತಿಂಗಳಾನ್ಗಟ್ಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಈ ಅದು ಇದು ಅಂತ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರಿಟಿ ಮಾಡ್ಕೊಂಡು ಕೊನೆಯದಾಗಿ ಕೆಲವೊಂದಿಷ್ಟು ಫಲಾನುಭವಿಗಳು ಹಣ ಪಡ್ಕೋತಾರೆ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಹಣ ಪಡ್ಕೊಳ್ಳಿಕ್ಕಾಗಲ್ಲ. ಸೊ ಅವರು ಕೂಡ ಓಡಾಡಿರ್ತಾರೆ, ಆದರೂ ಸಹಿತ ಅವರು ಕೂಡ ಹಣ ಪಡ್ಕೊಳ್ಳಿಕ್ಕಾಗಲ್ಲ. ಸೊ ಅಂತಹದ್ದೆಲ್ಲದರ ಮೇರೆಗೆ ನಾವು ಪ್ರತಿ ತಿಂಗಳು ಕೂಡ ನಾವು 3,000 ಕೋಟಿ ಆದರೂ ಸಹಿತ ಇಲ್ಲಿ ಹಣವನ್ನು ರಿಲೀಸ್ ಮಾಡ್ತಾ ಇರ್ತೀವಿ. ಸೊ ಅದು ಪ್ರತಿ ತಿಂಗಳು ಕೂಡ ನಮ್ಮ ಎಕ್ಸಸೈಸ್ ನಡೀತಾನೆ ಇರುತ್ತೆ. ಪ್ರತಿ ತಿಂಗಳು ಕೂಡ ನಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹಣ ಹಾಕ್ತಾನೆ ಹೋಗ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಹಣ ಹಾಕ್ತಾ ಇದ್ದೀವಿ, ಈಗಾಗಲೇ ಹಾಕಿದೀವಿ ಕೂಡ. ಈಗ ಈ ಒಂದು 3 ತಿಂಗಳದು ಒಟ್ಟಿಗೆ ಎಲ್ಲರ ಖಾತೆಗೆ ಜಮಾ ಆಗಲಿದೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸೊ ಬೇಕಾದ್ರೆ ಆ ಒಂದು ಕ್ಲಿಪ್ ಅನ್ನ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ.
ಯೋಜನೆದು 2 ತಿಂಗಳಾಯ್ತು ಹಣ ಬಂದಿಲ್ಲ ಅಂತ ಬಿಡುಗಡೆ ಮಾಡಾಯ್ತು ನೋಡಿ. ಒಂದು ತಿಂಗಳಿಗೆ, ಒಂದು ನಿಮಿಷ ಹೇಳ್ತೀನಿ, ಒಂದು ತಿಂಗಳಿಗೆ ಸುಮಾರು 3,000 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ. ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ರೈತರಿಗೆ ಕೊಡ್ಲಿಕ್ಕೆ, ಯಾವುದೋ ಒಂದು ಬರೀ ಸಬ್ಸಿಡಿಯನ್ನ ಯಾವುದೋ ಒಂದು ರೈತರಿಗೆ ಕೊಡ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ತಿಂಗಳಾನ್ಗಂಟ್ಲೆ ಇಡ್ತಾಕ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ವಿ. ಸುಮಾರು 3,000 ಕೋಟಿಯನ್ನ ಕೊಡ್ತಾ ಇದ್ದಿದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳ 15ನೇ ತಾರೀಕಿಗೆ ಹಾಕಿದ್ರೆ ಅದು 28-30ವರೆಗೆ ಹೋಗಿ ಮುಟ್ಟುತ್ತೆ. 3 ತಿಂಗಳು ದುಡ್ಡು ಬರುತ್ತೆ. ನೋಡಿದ್ರಲ್ಲ, ನಾನು ನಿಮಗೆ ಡಬಲ್ ಸಾರಿ ತೋರಿಸಿದ್ದೀನಿ ಕೊನೆಯದಾಗಿ. ಸೊ 3 ತಿಂಗಳದ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂದರೆ ಎಷ್ಟಾಯಿತು? ಸೊ 6,000 ನಿಮ್ಮ ಖಾತೆಗೆ ಹಣ ಜಮಾ ಆಗಲಿದೆ ವೀಕ್ಷಕರೇ. ಸೊ ಈ ಒಂದು ತಿಂಗಳಲ್ಲಂತೂ 2,000 ರೂಪಾಯಿ ಮತ್ತು 2,000 ರೂಪಾಯಿ ಟೋಟಲ್ ಆಗಿ 11 ಮತ್ತು 12ನೇ ಕಂತಿನ ಹಣ 4,000 ಅಂತೂ 100% ಜಮಾ ಆಗತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಬಂದಿರುವಂಥದ್ದು. ಸೊ ಹಾಗಾದರೆ ನೋಡೋಣ ಅವ್ರಿಗೆ ಎಷ್ಟು ಬೇಕು ನೋಡಿ. ಇಲ್ಲಿ ಈ ಒಂದು 15ನೇ ತಾರೀಕು ಹಣ ಹಾಕಿದ್ರು ಅಂದರೆ ಒಂದು 28-30ನೇ ತಾರೀಕುವರೆಗೂ ಕೂಡ ಅವ್ರಿಗೆ ಒಂದು ಟೈಮ್ ಬೇಕು. ಅಂದರೆ 15 ದಿನಗಳ ಕಾಲ ಅಂತೂ ಟೈಮ್ ಅವ್ರಿಗೆ ಕಾಲಾವಕಾಶ ಬೇಕೇ ಬೇಕು. ಹಾಗಾದರೆ ಇನ್ನು ಉಳಿದಂತಹ 15 ದಿನಗಳ ಕಾಲ ಒಂದು ಟೋಟಲ್ ಆಗಿ ಒಂದು ತಿಂಗಳಲ್ಲಿ ಒಂದು ಹಣವನ್ನು ಅವರು ಕಂಪ್ಲೀಟ್ ಮಾಡ್ಬೋದು. ಅಂದರೆ ಈಗ ಮೇನಲ್ಲಿ ಕೂಡ ಹಾಕಿದ್ರಲ್ವ ಎಲೆಕ್ಷನ್ ಟೈಮ್ನಲ್ಲಿ. ಸೊ ಎಲೆಕ್ಷನ್ ಸಲುವಾಗಿ ಹಾಕಿದ್ರು ಏನದು ನಮಗೆ ಗೊತ್ತಿಲ್ಲ. ಸೊ ಆದರೆ ಅವಾಗ ಅಂತೂ ಹಾಕಿದ್ರು. ಸೊ ಅದೇ ರೀತಿಯಾಗಿ ಈಗಿಗೂ ಕೂಡ ಪ್ರೊಸೆಸಿಂಗ್ ಮಾಡಿ ಹಣ ಹಾಕ್ಬೋದಲ್ವಾ. ಸೊ ಆಗ ಮೇನಲ್ಲಿ ಒಬ್ಬೊಬ್ಬರಿಗೆ 3 ತಿಂಗಳದ್ದು ಒಮ್ಮೆ ಜಮಾ ಆಗಿದ್ದಾವೆ. ಸೊ 6,000 ಒಟ್ಟಿಗೆ ಜಮಾ ಆಗಿದ್ದಾವೆ. 4,000 ಅಂತೂ 100% ಹಾಕೇ ಇದ್ದಾರೆ. ಸೊ ಸಾಕಷ್ಟು ಫಲಾನುಭವಿಗಳು, ಹೆಚ್ಚಿನ ಫಲಾನುಭವಿಗಳಿಗೆ ಈಗಾಗಲೇ ಟೋಟಲ್ ಆಗಿ 4,000 ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ಮೇನಲ್ಲಿ. ಸೊ ಈಗೂ ಕೂಡ ಸಾಕಷ್ಟು ಫಲಾನುಭವಿಗಳ ಒಂದು 2-3 ವಾರ ಹಿಂದ್ಗಡೆ ಹೋದರೆ ಒಂದು 5-6% ಫಲಾನುಭವಿಗಳಿಗೂ ಕೂಡ 4,000 ಹಣ ಜಮಾ ಆಗಿರುವಂಥದ್ದು ಈಗೂ ಕೂಡ ಮಾಡ್ಬೋದಲ್ವಾ, ಹೌದಲ್ವಾ? ಸೊ ಅದೇ ರೀತಿಯಾಗಿ ನಿಮ್ಮ ಖಾತೆಗೂ ಕೂಡ 6,000 ಹಣ ಜಮಾ ಆಗುತ್ತೆ. ಸೊ 2,000 ರೂಪಾಯಿ ಡಿವೈಡ್ ಆಗತ್ತೆ, ಬೇರೆನೇ ಆಗತ್ತೆ. ಅಂದರೆ ಟೋಟಲ್ ಆಗಿ 6,000 ರೂಪಾಯಿ ಜಮಾ ಆಗತ್ತೆ ಅಂತ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ಸಿದ್ದರಾಮಯ್ಯ ಸರ್ ಕೂಡ ಜೂನ್ನಲ್ಲಿರುವಂತಹ ಒಂದು ಅಮೌಂಟನ್ನು ಹಾಕ್ಕೊಡ್ತಾ ಇದ್ದೀವಿ ಅಂತಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರಿದ್ರು. ಸೊ ಅವ್ರಿಗೆಲ್ಲರಿಗೂ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ಹಣ ಹಾಕ್ಕೊಡಿ ಅಂತ. ಅದ್ರ ಮೇರೆಗೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 11ನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಇನ್ನು ಮತ್ತೆ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆ ಕೊಡ್ತಾರೆ, ಮತ್ತು 12ನೇ ಕಂತಿನ ಹಣ ಹಾಕಿ ಮತ್ತು ಅದನ್ನು ಹಾಕಿ ಅಂದ ಬಳಿಕನೇ ಮತ್ತೆ ಒಂದು 13ನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ, 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ವಿಜಾಪುರ ಆಗಿರಲಿ, ಬೀದರ್ ಆಗಿರಲಿ, ಮಂಡ್ಯ ಆಗಿರಲಿ, ಕೊಪ್ಪಳ ಆಗಿರಲಿ, ಬೆಳಗಾವಿ ಅದು ಬೆಂಗಳೂರು ಗ್ರಾಮಾಂತರ ಆಯಿತು. ಸೊ ಇಂತಹ ಒಂದು ಜಿಲ್ಲೆಗಳಿಗೆ 2,000 ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು. ಅದರಲ್ಲಿ ಕಡಿಮೆ ಅಂದರೆ ಈಗಾಗಲೇ ಬೆಳಗಾವಿ ಜಿಲ್ಲೆನೂ ಕೂಡ ಜಮಾ ಆಗಿರುವಂಥದ್ದು. ಹೆಚ್ಚು ಜಿಲ್ಲೆಗಳಲ್ಲಿ ಈಗಾಗಲೇ ವಿಜಾಪುರ ಜಿಲ್ಲೆಗಳಲ್ಲಿ ಹೆಚ್ಚಿನ ಒಂದು ಹಾಸನ, ಹಾವೇರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 2,000 ರೂಪಾಯಿ ಜಮಾ ಆಗಿರುವಂಥದ್ದು ವೀಕ್ಷಕರ ನಾವು ಕಂಡು ಬರುತ್ತೆ. ಸಾಕಷ್ಟು ಫಲಾನುಭವಿಗಳು ಕೂಡ ಇಲ್ಲಿ ಒಂದು ಜಿಲ್ಲೆದವರು ಕೂಡ ಕಮೆಂಟ್ ಮಾಡಿದ್ರು. ಸೊ ಇನ್ನೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ವೀಕ್ಷಕರು ನಿಮಗೆ, ಸೊ ನಿಮಗೆ ಹಣ ಜಮಾ ಆಗಿದ್ರು ಸಹಿತ ಆಗಿದೆ ಅಂತ ಹೇಳಿ, ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಕೇಳಿ. ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಮುಖ್ಯವಾಗಿ ಹಾಕಿ. ಅಂದರೆ ನಾವು ಈ ಜಿಲ್ಲೆದವರು ನಮಗೆ ಅಮೌಂಟ್ ಬಂದಿದೆ, ನಾವು ಈ ಜಿಲ್ಲೆದವರು ನಮಗೆ ಅಮೌಂಟ್ ಬಂದಿಲ್ಲ. ಸೊ ಈ ರೀತಿಯಾಗಿ ಕಮೆಂಟ್ ಮಾಡಿ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ, ಸೊ ಅಮೌಂಟ್ ಯಾರಿಗೆ ಬರ್ತಾ ಇದೆ, ಯಾರಿಗೆ ಇಲ್ಲ ಅನ್ನುವಂಥದ್ದು ನಮಗೂ ಕೂಡ ಕ್ಲಿಯರಿಟಿ ಸಿಕ್ಕಂಗೆ ಆಗುತ್ತೆ. ಓಕೆನಾ? ಸೊ ನೀವು ಯಾವ ಜಿಲ್ಲೆದವರು ಅನ್ನೋದಂತನ ಕಂಪ್ಲೀಟಾಗಿ ತಿಳಿಸಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನಮ್ಗೆ ಏನು ಅನಿಸುತ್ತೆ ಅಂದರೆ ನಮ್ಮ ವಿಡಿಯೋ ಅಲ್ಲಿವರೆಗೂ ಕೂಡ ತಲುಪ್ತಾ ಇದೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಾಗುತ್ತೆ ವೀಕ್ಷಕರೇ. ಸೊ ಇದೊಂದು ರಿಕ್ವೆಸ್ಟ್ ನಿಮ್ಮ ಕಡೆ. ಸೊ ಕಮೆಂಟ್ ಮಾಡಿ ನಿಮ್ಮ ಯಾವ ಜಿಲ್ಲೆದವರು ಅನ್ನೋಂಥದ್ದನ್ನು ಈಗಾಗಲೇ ಕ್ಲಿಯರಿಟಿಗೆ ಮಾಹಿತಿಯನ್ನು ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.